14 ದಿನಗಳ ಕಠಿಣಾತಿ ಕಠಿಣ ಲಾಕ್ಡೌನ್ಗೆ ಕೌಂಟ್ಡೌನ್. ಅರ್ಧ ತಿಂಗಳ ಲಾಕ್ನಲ್ಲಿ ಯಾವುದಕ್ಕೆಲ್ಲ ಸಿಕ್ಕಿದೆ ವಿನಾಯಿತಿ? ಬೆಂಗಳೂರಿಗೆ ಬೀಗ ಬೀಳುವ ಮೊದಲೇ ಹೇಗಿದೆ ಮಹಾವಲಸೆ? ಬೆಂಗಳೂರಿನಲ್ಲಿ ಇಂದು ಕೊರೋನಾ ಮಹಾಸ್ಫೋಟವಾಗುತ್ತಾ? ಇವೆಲ್ಲವನ್ನು ನೋಡೋಣ ನ್ಯೂಸ್ ಟಾಪ್ 9 ನಲ್ಲಿ. ಇನ್ನು ಕೆಲವೇ ಗಂಟೆಗಳಲ್ಲಿ ಬೆಂಗಳೂರು ಸೇರಿ ಇಡೀ ರಾಜ್ಯಕ್ಕೆ ಲಾಕ್. ಬೀಗ ಬೀಳುವ ಭೀತಿಗೆ ಜನರು ಊರು ತೊರೆಯುತ್ತಿರೋದು ಹೇಗೆ? ರಾಜ್ಯದ ಗಡಿಗಳಲ್ಲಿ ಜನರು ಬರ್ತಿದ್ರು ನಿರ್ಲಕ್ಷ್ಯ ತೋರಿರೋದು ಹೇಗೆ? ನೋಡೋಣ ಲಾಕ್ಡೌನ್ ನ್ಯೂಸ್ ಟಾಪ್ 9 ನಲ್ಲಿ. ಇನ್ನು ಕೆಲವೇ ಗಂಟೆಗಳಲ್ಲಿ ರಾಜ್ಯಕ್ಕೆ ಕಂಪ್ಲೀಟ್ ಲಾಕ್ ಬೀಳಲಿದೆ. ಇಂದು ರಾತ್ರಿ 9 ಗಂಟೆಯಿಂದ 14 ದಿನ ಬೆಂಗಳೂರು ಲಾಕ್ ಆಗಲಿದ್ದು, ಕೊರೋನಾ ಕಂಟ್ರೋಲ್ಗೆ ಟಫ್ ರೂಲ್ಸ್ ಜಾರಿ ಮಾಡಲಾಗಿದೆ. ಕೊರೋನಾ ಚೈನ್ ಕಟ್ಗೆ ಸರ್ಕಾರ ಖಡಕ್ ಗೈಡ್ಲೈನ್ಸ್ ಪ್ರಕಟಿಸಿದ್ದು, ರಾಜಧಾನಿಯಲ್ಲಿ ರಾತ್ರಿ 9ರ ಬಳಿಕ ಬೇಕಾಬಿಟ್ಟಿ ಓಡಾಡುವಂತಿಲ್ಲ. ಬೆಂಗಳೂರು ಸೇರಿ ರಾಜ್ಯದೆಲ್ಲೆಡೆ ನಾಳೆ ಬೆಳಗ್ಗೆ 10ಕ್ಕೆ ಎಲ್ಲಾ ಕ್ಲೋಸ್ ಆಗಲಿದ್ದು, ಇಂದು ರಾತ್ರಿ 9ರಿಂದ ಯಾವುದೇ ಬಸ್ ಸಂಚಾರವೂ ಇರುವುದಿಲ್ಲ. ಲಾಕ್ಡೌನ್ನಿಂದಾಗಿ ಜನರು ಬೆಂಗಳೂರಿನಿಂದ ಗಂಟು ಮೂಟೆ ಕಟ್ಟಿಕೊಂಡು ಹೊರಟಿದ್ದಾರೆ. ಮೆಜೆಸ್ಟಿಕ್ನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಫುಲ್ ರಶ್ ಆಗಿದೆ. ಇಂದು ರಾತ್ರಿಯಿಂದಲೇ ಕಂಪ್ಲೀಟ್ ಲಾಕ್ಡೌನ್ ಜಾರಿಯಾಗ್ತಿದ್ದು, ತಮ್ಮ ಊರುಗಳಿಗೆ ತೆರಳಲು ಜನರು ದೌಡಾಯಿಸಿದ್ದಾರೆ. ಮೈಸೂರು, ಚಿಕ್ಕಮಗಳೂರು, ಮಂಗಳೂರು, ಉಡುಪಿ, ಶಿವಮೊಗ್ಗ ಕಡೆ ಜನರು ಹೊರಟಿದ್ದಾರೆ. ರಾಜ್ಯಾದ್ಯಂತ ಇಂದು ರಾತ್ರಿಯಿಂದಲೇ ಕಟ್ಟುನಿಟ್ಟಿನ ಕ್ರಮ ಜಾರಿಯಾಗ್ತಿದೆ. ಹೀಗಾಗಿ ಜನರು ತಮ್ಮ ತಮ್ಮ ಊರಿನತ್ತ ತೆರಳುತ್ತಿದ್ದಾರೆ. ಬೆಂಗಳೂರಿನಲ್ಲಿದ್ರೆ ಜೀವನ ಕಷ್ಟ ಎಂದು ಕುಟುಂಬ ಸಮೇತ ತವರು ಸೇರ್ತಿದ್ದಾರೆ. ಮೆಜೆಸ್ಟಿಕ್ನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಪ್ರಯಾಣಿಕರಿಂದ ತುಂಬಿ ತುಳುಕ್ತಿದ್ದು, ಹುಬ್ಬಳ್ಳಿ, ಕಲಬುರಗಿ, ಬಾಗಲಕೋಟೆ, ವಿಜಯಪುರ ಸೇರಿದಂತೆ ವಿವಿಧ ಭಾಗಗಳ ಬಸ್ಗಳು ಫುಲ್ ರಶ್ ಆಗಿದೆ. ಸ್ವಂತ ಊರುಗಳಿಗೆ ತೆರಳೋ ಪ್ರಯಾಣಿಕರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ. ರಾಜ್ಯಾದ್ಯಂತ ಇಂದು 12,000 ಹೆಚ್ಚುವರಿ ಬಸ್ ವ್ಯವಸ್ಥೆ ಮಾಡಲಾಗಿದೆ. ರಾಜ್ಯದ 3 ಸಾರಿಗೆ ನಿಗಮಗಳಿಂದ 12,000 ಹೆಚ್ಚುವರಿ ಬಸ್ ಸಂಚಾರ ಮಾಡುತ್ತಿದೆ. ಬೆಂಗಳೂರಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ಗಳ ವ್ಯವಸ್ಥೆ ಮಾಡಿದ್ದು, ರಾತ್ರಿ 9 ಗಂಟೆಗೂ ಮುನ್ನ ಬಸ್ಗಳು ಸಂಚರಿಸಲಿವೆ. ಲಾಕ್ಡೌನ್ನಿಂದಾಗಿ ಜನರು ಬೆಂಗಳೂರಿಗೆ ಗುಡ್ ಬೈ ಹೇಳ್ತಿದ್ದಾರೆ. ಕುಟುಂಬ ಸಮೇತ ಊರಿನತ್ತ ತೆರಳುತ್ತಿದ್ದು, ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ನಲ್ಲಿ ಹೆಚ್ಚುವರಿ ಬಸ್ ನಿಯೋಜನೆ ಮಾಡಲಾಗಿದೆ. ರಾಮನಗರ, ಮಂಡ್ಯ, ಮೈಸೂರು, ಮಡಿಕೇರಿ ಕಡೆಗೆ ಜನರು ತೆರಳುತ್ತಿದ್ದು, ಸಂಜೆ ಮತ್ತಷ್ಟು ಜನ ಬೆಂಗಳೂರು ಖಾಲಿ ಮಾಡಲಿದ್ದಾರೆ. ಬೆಂಗಳೂರಲ್ಲಿ ಲಾಕ್ಡೌನ್ ಘೋಷಣೆಯಾಗ್ತಿದ್ದಂತೆ ವಲಸೆ ಶುರುವಾಗಿದೆ. ಬೆಂಗಳೂರು ತೊರೆದು ಊರುಗಳತ್ತ ಸಾವಿರಾರು ಜನ ಹೊರಟಿದ್ದು, ರಾಜಧಾನಿ ಸಂಪರ್ಕಿಸುವ ಹೆದ್ದಾರಿಗಳಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿದೆ. ತುಮಕೂರು ರಸ್ತೆಯ ಟೋಲ್ ಮೂಲಕ ಸಿಕ್ಕ ವಾಹನಗಳಲ್ಲಿ ರಾಜಧಾನಿ ಮಂದಿ ಊರುಗಳಿಗೆ ಹೊರಟಿದ್ದಾರೆ. ಬಸ್, ಕಾರು, ಗೂಡ್ಸ್ ಗಾಡಿ ಜೊತೆಗೆ ದ್ವಿಚಕ್ರ ವಾಹನಗಳಲ್ಲಿ ಗುಳೆ ಹೊರಟಿದ್ದಾರೆ. ರಾಜ್ಯಾದ್ಯಂತ 14 ದಿನಗಳ ಕಾಲ ಬಿಗಿ ಕ್ರಮ ಜಾರಿಯಾಗ್ತಿರೋದ್ರಿಂದ ಕೇರಳಿಗರು ವಾಪಸ್ ತಮ್ಮ ಊರುಗಳಿಗೆ ತೆರಳುತ್ತಿದ್ದಾರೆ. ಲಗೇಜ್ ಸಮೇತ ಮೈಸೂರು ಜಿಲ್ಲೆ ಹೆಚ್ಡಿಕೋಟೆ ತಾಲೂಕಿನ ಬಾವಲಿ ಚೆಕ್ಪೋಸ್ಟ್ ಮೂಲಕ ಕೇರಳಿಗರು ತವರಿಗೆ ವಾಪಸ್ ಆಗ್ತಿದ್ದಾರೆ. ಕರ್ನಾಟಕದಿಂದ ಕೇರಳಕ್ಕೆ ಹೋಗುವವರಿಗೆ ಕೋವಿಡ್ ಟೆಸ್ಟ್ ಕಡ್ಡಾಯವಾಗಿದ್ದು, ಟೆಸ್ಟ್ ಮಾಡಿ ನೆಗೆಟಿವ್ ಬಂದರೆ ಮಾತ್ರ ಕೇರಳಕ್ಕೆ ಪ್ರವೇಶ ನೀಡುತ್ತಿದ್ದಾರೆ. ಲಾಕ್ಡೌನ್ನಿಂದಾಗಿ ಕುಟುಂಬ ಸಮೇತ ಬೆಂಗಳೂರು ತೊರೆಯುತ್ತಿರೋ ಜನರು ಕೋವಿಡ್ ಟೆಸ್ಟ್ನಿಂದ ತಪ್ಪಿಸಿಕೊಳ್ತಿದ್ದಾರೆ. ಯಾದಗಿರಿಗೆ ರೈಲಿನ ಮೂಲಕ ಸಾವಿರಾರು ಜನರು ಆಗಮಿಸುತ್ತಿದ್ದು, ರೈಲ್ವೆ ನಿಲ್ದಾಣದಲ್ಲಿ ಕೋವಿಡ್ ಟೆಸ್ಟ್ ಕಡ್ಡಾಯ ಮಾಡಲಾಗಿದೆ. ಹೀಗಾಗಿ ಪರೀಕ್ಷೆಯಿಂದ ತಪ್ಪಿಸಿಕೊಳ್ಳಲು ರೈಲ್ವೆ ನಿಲ್ದಾಣದ ಕಾಂಪೌಂಡ್ ಹಾರಿ ಊರು ಸೇರಿಕೊಳ್ತಿದ್ದಾರೆ. ಲಾಕ್ಡೌನ್ನಿಂದಾಗಿ ಜನರು ಅಗತ್ಯ ವಸ್ತು ಖರೀದಿಗೆ ಮುಗಿಬಿದ್ದಿದ್ದಾರೆ. ಬೆಂಗಳೂರಿನ ಕೆಆರ್ಪುರ ಮಾರ್ಕೆಟ್ನಲ್ಲಿ ಜನಜಾತ್ರೆಯೇ ಸೇರಿದೆ. ಅಂತರ ಇಲ್ಲ, ಮಾಸ್ಕ್ ಧರಿಸದೆ ಖರೀದಿಯಲ್ಲಿ ಜನ ಬ್ಯುಸಿಯಾಗಿದ್ರು. ಹಣ್ಣು ತರಕಾರಿ ಖರೀದಿಗೆ ಜನರು ಮುಗಿಬಿದ್ದಿದ್ದು, ಕೆಆರ್ ಮಾರ್ಕೆಟ್ನಂತೆ ಕೆಆರ್ಪುರ ಮಾರ್ಕೆಟ್ ಕೂಡ ಫುಲ್ ರಶ್ ಆಗಿದೆ. ರಾತ್ರಿ 3 ಗಂಟೆಯಿಂದಲೂ ವ್ಯಾಪಾರದ ಭರಾಟೆ ಜೋರಾಗಿದೆ. ಲಾಕ್ಡೌನ್ ಬ್ರಹ್ಮಾಸ್ತ್ರ ಪ್ರಯೋಗಿಸಿರೋ ಸರ್ಕಾರ ಯಾವುದಕ್ಕೆಲ್ಲ ವಿನಾಯಿತಿ ನೀಡಿದೆ? ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆಯಲ್ಲಿ ಏನೆಲ್ಲ ಸಿಗಲಿದೆ? ಹೋಟೆಲ್, ಥಿಯೇಟರ್, ಜಿಮ್ ಕಥೆ ಏನು? ನೋಡೋಣ ಖಡಕ್ ರೂಲ್ಸ್ ನ್ಯೂಸ್ ಟಾಪ್ 9 ನಲ್ಲಿ. ಕೊರೋನಾಗೆ ಕಡಿವಾಣ ಹಾಕಲು ರಾಜ್ಯ ಸರ್ಕಾರ ಲಾಕ್ಡೌನ್ ಅಸ್ತ್ರವನ್ನೇ ಪ್ರಯೋಗಿಸಿದೆ. ಇಂದು ರಾತ್ರಿಯಿಂದಲೇ 14 ದಿನಗಳ ಕಾಲ ಇಡೀ ರಾಜ್ಯವೇ ಸಂಪೂರ್ಣ ಲಾಕ್ ಆಗಲಿದೆ. ಅಗತ್ಯ ಸೇವೆ, ಕಟ್ಟಡ ನಿರ್ಮಾಣ ಹಾಗೂ ಕೃಷಿಗೆ ಮಾತ್ರ ಅವಕಾಶವಿದೆ. ರಾಜ್ಯಾದ್ಯಂತ ಉಳಿದೆಲ್ಲ ಸೇವೆಗಳು ಸಂಪೂರ್ಣವಾಗಿ ಬಂದ್ ಆಗಿರಲಿದೆ ಅಂತ ಸಿಎಂ ಬಿಎಸ್ವೈ ಖಡಕ್ ಆದೇಶ ಹೊರಡಿಸಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಕಟ್ಟಿ ಹಾಕೋಕೆ ಇಂದು ರಾತ್ರಿ 9 ಗಂಟೆಯಿಂದಲೇ ಇಡೀ ರಾಜ್ಯಕ್ಕೆ 14 ದಿನ ಕಂಪ್ಲೀಟ್ ಲಾಕ್ ಬೀಳಲಿದೆ. ರಾಜ್ಯದಲ್ಲಿ ಇಂದು ರಾತ್ರಿಯಿಂದ 14 ದಿನಗಳ ಕಾಲ ಲಾಕ್ಡೌನ್ ಜಾರಿಯಾಗಿರುತ್ತೆ.
ಲಾಕ್ಡೌನ್ ಟೈಮಲ್ಲಿ ಹಾಲು, ಹಣ್ಣು, ತರಕಾರಿ, ದಿನಸಿಗೆ ಯಾವುದೇ ಅಡ್ಡಿ ಇರಲ್ಲ. ಮೆಡಿಕಲ್ ಸ್ಟೋರ್ಗಳು, ಆಸ್ಪತ್ರೆಗಳು ಎಲ್ಲ ಓಪನ್ ಇರಲಿದೆ. ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆಯವರೆಗೆ ಅಗತ್ಯ ವಸ್ತುಗಳ ಖರೀದಿಗೆ ಮಾತ್ರವೇ ಅವಕಾಶ ನೀಡಲಾಗಿದೆ. ಬೆಳಗ್ಗೆ 6 ಗಂಟೆಯಿಂದ ಬೆಳಗ್ಗೆ 10 ಗಂಟೆವರೆಗೂ ಅಗತ್ಯ ವಸ್ತುಗಳು ಸಿಗುತ್ತೆ. ಬೆಳಗ್ಗೆ 6ರಿಂದ 10 ಗಂಟೆವರೆಗೆ ಹಾಲು, ಮೊಸರು, ತರಕಾರಿ, ದಿನಸಿ, ಹೂವು, ಹಣ್ಣು, ಮೀನು, ಮಾಂಸ ಖರೀದಿಗೂ ಸರ್ಕಾರ ಓಕೆ ಎಂದಿದೆ. ಕೊರೋನಾ ಚೈನ್ ಬ್ರೇಕ್ ಮಾಡೋಕೆ ರಾಜಧಾನಿ ಬೆಂಗಳೂರು ಸೇರಿ ಕರುನಾಡು ಇಂದು ರಾತ್ರಿ 9 ಗಂಟೆಯಿಂದಲೇ ಲಾಕ್ಡೌನ್ ಜಾರಿಯಾಗಲಿದೆ. 14 ದಿನಗಳ ಕಾಲ ಯಾರೂ ಕೂಡ ಹೊರಗೆ ಹೆಜ್ಜೆ ಇಡಂಗಿಲ್ಲ. ಲಾಕ್ಡೌನ್ ವೇಳೆ ರಾಜ್ಯಾದ್ಯಂತ ಹೋಟೆಲ್ಗಳ ಬಾಗಿಲು ಓಪನ್ ಇರಲಿದೆ. ಹೋಟೆಲ್ ದರ್ಶಿನಿ ಲಾಕ್ಡೌನ್ ವೇಳೆ ತೆರೆದಿರಲಿವೆ. ಆದರೆ ಫುಡ್ ಪಾರ್ಸೆಲ್ಗೆ ಮಾತ್ರ ಅವಕಾಶವಿದೆ. ವೀಕೆಂಡ್ ಕರ್ಫ್ಯೂನಲ್ಲಿ ಸರ್ಕಾರ ಬಾರ್, ವೈನ್ ಶಾಪ್, ರೆಸ್ಟೋರೆಂಟ್ ಸೇರಿದಂತೆ ಎಲ್ಲವೂ ಕ್ಲೋಸ್ ಮಾಡಿಸಿತ್ತು. ಆದರೆ ಮೇ 10ರವರೆಗೆ ಜಾರಿಯಾಗಲಿರೋ ಲಾಕ್ನಲ್ಲಿ ಎಣ್ಣೆ ಅಂಗಡಿ, ಮದ್ಯಪ್ರಿಯರಿಗೆ ರಿಲೀಫ್ ನೀಡಿದೆ. ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ಬಾರ್ಗಳು ಓಪನ್ ಇರಲಿದ್ದು ಪಾರ್ಸೆಲ್ಗೆ ಮಾತ್ರ ಅವಕಾಶ ನೀಡಲಾಗಿದೆ. ಯಾರಿಗೂ ಬಾರ್ನಲ್ಲಿ ಕುಳಿತು ಕುಡಿಯೋಕೆ ಅವಕಾಶವಿಲ್ಲ. ಬೆಳಗ್ಗೆ 10 ಗಂಟೆ ಬಳಿಕ ಎಲ್ಲ ಬಾರ್ಗಳು ಕಂಪ್ಲೀಟ್ ಕ್ಲೋಸ್ ಆಗಲಿವೆ. ಬೆಂಗಳೂರು ಸೇರಿ ಕರುನಾಡು ಇಂದು ರಾತ್ರಿ 9 ಗಂಟೆಯಿಂದ 14 ದಿನ ಸಂಪೂರ್ಣ ಸ್ತಬ್ಧವಾಗಿರಲಿದೆ. ಲಾಕ್ಡೌನ್ ವೇಳೆ ಇ-ಕಾಮರ್ಸ್, ಹೋಮ್ ಡೆಲಿವರಿಗೆ ಅವಕಾಶವಿದೆ. ಅಲ್ಲದೆ ಕರುನಾಡಿನಾದ್ಯಂತ ಪೆಟ್ರೋಲ್ ಬಂಕ್ಗಳು, ಬ್ಯಾಂಕ್, ಎಟಿಎಂ, ಇನ್ಶೂರೆನ್ಸ್ ಕಂಪನಿ, ಸೆಕ್ಯೂರಿಟಿ ಏಜೆನ್ಸಿ ಎಂದಿನಂತೆ ಇರಲಿದೆ. ಅಗತ್ಯ ಸೇವೆಗಳನ್ನು ಹೊರತುಪಡಿಸಿ ಇನ್ನುಳಿದ ಯಾವುದೇ ಸೇವೆ ಇರುವುದಿಲ್ಲ. ಅದ್ದೂರಿ ಮದುವೆ ಕನಸಿಗೂ ಕೊರೋನಾ ಕೊಳ್ಳಿ ಇಟ್ಟಿದೆ. ಮದುವೆಗೂ ಸರ್ಕಾರ ಗೈಡ್ಲೈನ್ಸ್ ಪ್ರಕಟಿಸಿದ್ದು ಕೊರೋನಾ ನಿಯಮ ಪಾಲಿಸಲೇಬೇಕಾಗಿದೆ. ಮದುವೆಯಲ್ಲಿ ಕೇವಲ 50 ಮಂದಿಗಷ್ಟೇ ಅವಕಾಶ ಮಾಡಿಕೊಡಲಾಗಿದ್ದು ಮದುವೆಯಲ್ಲಿ ಕೊರೋನಾ ನಿಯಮ ಪಾಲಿಸುವಂತೆ ಸೂಚಿಸಲಾಗಿದೆ. ಇನ್ನು ಅಂತ್ಯಕ್ರಿಯೆಗೂ ಸರ್ಕಾರ ಕೆಲ ನಿರ್ಬಂಧ ವಿಧಿಸಿದೆ. ಏರ್ಪೋರ್ಟ್ ಬಸ್, ಟ್ಯಾಕ್ಸಿ ಸಂಚಾರವಿರಲಿದೆ. ಆದರೆ ಅದಕ್ಕೆ ಕೆಲ ಕಂಡೀಷನ್ ಹಾಕಲಾಗಿದೆ. ಏರ್ಪೋರ್ಟ್ನಿಂದ ಬಸ್, ಟ್ಯಾಕ್ಸಿ ಸಂಚಾರವಿರಲಿದೆ. ಆದರೆ ಟಿಕೆಟ್ ಕಡ್ಡಾಯ ಮಾಡಲಾಗಿದೆ. ಏರ್ ಟಿಕೆಟ್ ಸಂಬಂಧಪಟ್ಟ ದಾಖಲೆ ತೋರಿಸುವುದು ಕಡ್ಡಾಯ ಮಾಡಲಾಗಿದೆ. ಸರ್ಕಾರಿ ಸಿಬ್ಬಂದಿಗೂ ಸರ್ಕಾರ ಖಡಕ್ ಸೂಚನೆ ನೀಡಿದೆ. ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ 50% ಸಿಬ್ಬಂದಿ ಹಾಜರಿರಬೇಕು. ಇನ್ನುಳಿದ 50% ಸಿಬ್ಬಂದಿ ಕೋವಿಡ್ ಡ್ಯೂಟಿಗೆ ಹಾಜರಾಗಬೇಕು ಅಂತ ತಿಳಿಸಿದೆ. ಇನ್ನು ವಿಧಾನಸೌಧ, ವಿಕಾಸಸೌಧ ಸಿಬ್ಬಂದಿಗೆ ಡಿಪಿಎಆರ್ನಿಂದ ಪ್ರತ್ಯೇಕ ಗೈಡ್ಲೈನ್ಸ್ ಮಾಡಲಾಗಿದೆ. ಬ್ಯಾಂಕ್ ಕೂಡ ಎಂದಿನಂತೆ ತೆರೆದಿರಲಿದೆ. ಎಟಿಎಂಗಳು ಕೂಡ ಓಪನ್ ಇರಲಿದೆ. ರಾತ್ರಿಯಿಂದ ಬಿಎಂಟಿಸಿ, ಕೆಎಸ್ಆರ್ಟಿಸಿ ರಸ್ತೆಗಿಳಿಯಲ್ಲ, ಹುಷಾರ್. ಆಟೋ, ಟ್ಯಾಕ್ಸಿ ಸಂಚಾರಕ್ಕೆ ಸರ್ಕಾರ ಹಾಕಿರೋ ಕಂಡೀಷನ್ಗಳೇನು? ಕರುನಾಡೆ ಸ್ತಬ್ಧವಾಗಿದ್ರೂ ಯಾವುದಕ್ಕೆಲ್ಲ ಗ್ರೀನ್ ಸಿಗ್ನಲ್ ಸಿಕ್ಕಿದೆ? ನೋಡೋಣ ಟಫ್ ರೂಲ್ಸ್ ನ್ಯೂಸ್ ಟಾಪ್ 9ನಲ್ಲಿ. ಕೊರೋನಾ ಕಟ್ಟಿ ಹಾಕೋಕೆ ಇಂದು ರಾತ್ರಿಯಿಂದಲೇ ಬೆಂಗಳೂರು ಸೇರಿ ಇಡೀ ಕರುನಾಡಲ್ಲಿ 14 ದಿನಗಳ ಕಾಲ ಲಾಕ್ಡೌನ್ ಘೋಷಣೆ ಮಾಡಲಾಗಿದೆ. ಲಾಕ್ಡೌನ್ ವೇಳೆ ಬೆಂಗಳೂರು ಸೇರಿ ಕರುನಾಡಿನಾದ್ಯಂತ ಬಸ್ ಸೇವೆ ಇರೋದಿಲ್ಲ. 14 ದಿನ ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ಬಸ್ಗಳು ರೋಡಿಗೆ ಇಳಿಯೋದಿಲ್ಲ. ಬಸ್ ನಂಬಿಕೊಂಡು ನೀವು ಹೊರಗಡೆ ಬರಂಗಿಲ್ಲ. ಹೊರಗೆ ಹೆಜ್ಜೆ ಇಟ್ಟರೆ ಖಾಕಿ ಪಡೆ ಚಳಿ ಬಿಡಿಸಲಿದೆ. ಕಂಟ್ರೋಲ್ ತಪ್ಪಿರೋ ಕೊರೋನಾಗೆ ಮೂಗುದಾರ ಹಾಕೋಕೆ ಬೆಂಗಳೂರು ಸೇರಿ ರಾಜ್ಯಾದ್ಯಂತ 14 ದಿನ ಲಾಕ್ಡೌನ್ ಘೋಷಣೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಇಂದು ರಾತ್ರಿ 9 ಗಂಟೆಯಿಂದ 14 ದಿನ ಮೆಟ್ರೋ ರೈಲು ಸಂಚಾರವು ಬಂದ್ ಆಗಿರಲಿದೆ. ಕರುನಾಡಿನಾದ್ಯಂತ 14 ದಿನಗಳ ಕಾಲ ಸಾರಿಗೆ ವ್ಯವಸ್ಥೆ ಕೂಡ ಇರೋದಿಲ್ಲ. ಮೆಟ್ರೋ ರೈಲು ಇದೆ ಅಂತ ನಂಬಿಕೊಂಡು ಹೊರಗೆ ಬಂದ್ರೆ ಪ್ರಯಾಣಿಕರು ಪರದಾಡೋದು ಫಿಕ್ಸ್. ಬೆಂಗಳೂರು ಸೇರಿ ಕರುನಾಡು ರಾತ್ರಿ 9 ಗಂಟೆಯಿಂದಲೇ 14 ದಿನ ಲಾಕ್ ಆಗಲಿದೆ. ರಾಜ್ಯಾದ್ಯಂತ ಮತ್ತಷ್ಟು ಟೈಟ್ ರೂಲ್ಸ್ ಜಾರಿಯಲ್ಲಿರಲಿದೆ. ಆಟೋ ಟ್ಯಾಕ್ಸಿ ಸಂಚಾರಕ್ಕೆ ಕಂಪ್ಲೀಟ್ ಬ್ರೇಕ್ ಬೀಳಲಿದೆ. ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಆಟೋ ಟ್ಯಾಕ್ಸಿ, ಓಲಾ, ಊಬರ್ ಸೇರಿದಂತೆ ಯಾವುದೇ ಸೇವೆ ಇರಲ್ಲ. ಆಟೋ ಟ್ಯಾಕ್ಸಿ, ಓಲಾ, ಊಬರ್ ರೋಡಿಗೆ ಇಳಿದ್ರೆ ಖಾಕಿ ಪಡೆ ಬಿಸಿ ಮುಟ್ಟಿಸಲಿದೆ. ಆಪ್ ಆಧಾರಿತ ಎಲ್ಲ ಆಟೋ ಟ್ಯಾಕ್ಸಿ ಸಂಚಾರಕ್ಕೂ ಬ್ರೇಕ್ ಹಾಕಲಾಗಿದೆ. ಇಂದು ರಾತ್ರಿಯಿಂದ ರಾಜ್ಯಾದ್ಯಂತ ಎಲ್ಲ ದೇವಾಲಯಗಳು, ಮಸೀದಿಗಳು ಕಂಪ್ಲೀಟ್ ಕ್ಲೋಸ್ ಆಗಲಿವೆ. ರಾಜ್ಯಾದ್ಯಂತ ಚರ್ಚ್ಗಳು ಸಹ ಸಂಪೂರ್ಣ ಕ್ಲೋಸ್ ಆಗಲಿದೆ. ದೇಗುಲದಲ್ಲಿ ಅರ್ಚಕರಿಗೆ ಮಾತ್ರ ಪೂಜೆ ಸಲ್ಲಿಸಲು ಅವಕಾಶ ನೀಡಲಾಗಿದೆ. ಇನ್ನು ಮಸೀದಿಯಲ್ಲಿ ಮೌಲ್ವಿಗೆ ಮಾತ್ರ ಅವಕಾಶ ನೀಡಲಾಗಿದ್ರೆ ಚರ್ಚ್ನಲ್ಲಿ ಪಾದ್ರಿಗೆ ಮಾತ್ರ ಪ್ರಾರ್ಥನೆಗೆ ಅವಕಾಶ ನೀಡಲಾಗಿದೆ. ರಾಜಕೀಯ, ಧಾರ್ಮಿಕ, ಸಾಮಾಜಿಕ ಸಮಾರಂಭಕ್ಕೂ ಬ್ರೇಕ್ ಹಾಕಲಾಗಿದೆ. ರಾಜ್ಯದಲ್ಲಿ ಎಲ್ಲಿಯೂ ಸ್ವಿಮ್ಮಿಂಗ್ ಪೂಲ್ ತೆರೆಯುವಂತಿಲ್ಲ. ಇನ್ನು ಪಾರ್ಕ್ಗಳು ಕಂಪ್ಲೀಟ್ ಬಂದಾಗಲಿದೆ. ಜಿಮ್ ತೆರೆಯುವಂತಿಲ್ಲ. ಆಡಿಟೋರಿಯಂಗಳು ಕಂಪ್ಲೀಟ್ ಬಂದಾಗಲಿವೆ. ಕ್ಲಬ್ಗಳು ಸಹ ಕಂಪ್ಲೀಟ್ ಕ್ಲೋಸ್ ಆಗಲಿವೆ. ಆಟದ ಮೈದಾನಗಳು ಬಂದಾಗಲಿದ್ದು ಸಭಾಂಗಣಗಳನ್ನು ಸಹ ಕಂಪ್ಲೀಟ್ ಕ್ಲೋಸ್ ಮಾಡಲು ಆದೇಶಿಸಲಾಗಿದೆ. ಇದರ ಜೊತೆಗೆ ರಾಜ್ಯದಲ್ಲಿ ಎಲ್ಲ ಶಾಲಾ ಕಾಲೇಜುಗಳನ್ನು ಮುಚ್ಚಲು ಆದೇಶ ಮಾಡಲಾಗಿದೆ.
ರಾಜ್ಯದ ಎಲ್ಲ ಶಾಪಿಂಗ್ ಮಾಲ್ಗಳನ್ನು ಕಂಪ್ಲೀಟ್ ಕ್ಲೋಸ್ ಮಾಡುವಂತೆ ಗೈಡ್ಲೈನ್ಸ್ನಲ್ಲಿ ತಿಳಿಸಿದೆ. ಅಲ್ಲದೆ ಮಲ್ಟಿಪ್ಲೆಕ್ಸ್ಗಳು ಚಿತ್ರಮಂದಿರಗಳನ್ನು ತೆರೆಯುವಂತಿಲ್ಲ ಅಂತ ಹಿಂದಿನ ಆದೇಶವನ್ನೇ ಮುಂದುವರೆಸಿದೆ. ಅಷ್ಟೇ ಅಲ್ಲ, ಚಿತ್ರಮಂದಿರ ಬಂದ್ ಜೊತೆಗೆ ಜನಸಂಚಾರ ಇಲ್ಲದೆ ಇರೋದ್ರಿಂದ ಸಿನಿಮಾ ಧಾರಾವಾಹಿ ಚಿತ್ರೀಕರಣಕ್ಕೂ 14 ದಿನ ಬ್ರೇಕ್ ಹಾಕಲಾಗಿದೆ. ಬೆಂಗಳೂರು ಸೇರಿ ಇಡೀ ಕರುನಾಡಲ್ಲಿ ರಾತ್ರಿ 9 ಗಂಟೆಯಿಂದಲೇ ಲಾಕ್ಡೌನ್ ಎಂಟ್ರಿ ಕೊಡಲಿದೆ. 14 ದಿನಗಳ ಕಾಲ ಕರುನಾಡಿಗೆ ಲಾಕ್ ಬೀಳಲಿದೆ. ಆದರೆ ಕೈಗಾರಿಕೆ ಕಾರ್ಖಾನೆಗಳ ಕಾರ್ಯಕ್ಕೆ ಗ್ರೀನ್ ಸಿಗ್ನಲ್ ನೀಡಲಾಗಿದೆ. ಕಾರ್ಮಿಕರು ಎಂದಿನಂತೆ ಕಾರ್ಯನಿರ್ವಹಿಸಲು ಅವಕಾಶವಿದೆ. ಆದರೆ ಗಾರ್ಮೆಂಟ್ಸ್ ಫ್ಯಾಕ್ಟರಿಗಳು ಸಂಪೂರ್ಣವಾಗಿ ಬಂದ್ ಆಗಿರಲಿದೆ. ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗುವವರಿಗೆ 14 ದಿನಗಳ ಕಾಲ ಮನೆಯಲ್ಲೇ ಅಜ್ಞಾತವಾಸ ಖಾಯಮಾಗಿದೆ. ಕೊರೋನಾ ಕಂಟ್ರೋಲ್ ತಪ್ಪಿದ್ದು ಮಾರಿ ಕಟ್ಟಿ ಹಾಕೋಕೆ ರಾತ್ರಿಯಿಂದಲೇ ಕರುನಾಡಿನಾದ್ಯಂತ 14 ದಿನ ಲಾಕ್ಡೌನ್ ಘೋಷಿಸಲಾಗಿದೆ. ರಾಜ್ಯದೊಳಗೆ ಗೂಡ್ಸ್ ವಾಹನಗಳ ಸಂಚಾರಕ್ಕೆ ಯಾವುದೇ ಅಡ್ಡಿ ಇಲ್ಲ. ಹೊರ ರಾಜ್ಯಕ್ಕೆ ಯಾವುದೇ ವಾಹನ ಸಂಚಾರ ಕೂಡ ಇರಲ್ಲ. ಉಳಿದಂತೆ ಎಲ್ಲ ವಾಹನಗಳ ಓಡಾಟಕ್ಕೆ ಸಂಪೂರ್ಣ ನಿರ್ಬಂಧ ವಿಧಿಸಲಾಗಿದೆ. ಕೃಷಿ ಚಟುವಟಿಕೆಗಳಿಗೆ ಯಾವುದೇ ನಿರ್ಬಂಧವಿಲ್ಲ ಎಂದು ಗೈಡ್ಲೈನ್ಸ್ನಲ್ಲಿ ತಿಳಿಸಲಾಗಿದ್ದು, ಕೃಷಿ ಸಂಬಂಧಿತ ಅಂಗಡಿಗಳು, ರಸಗೊಬ್ಬರ ಅಂಗಡಿಗಳು, ಕೃಷಿ ಉಪಕರಣಗಳ ಅಂಗಡಿಗಳು, ಮೀನುಗಾರಿಕೆ, ಕೋಳಿ ಫಾರಂ, ಮಾಂಸದ ಅಂಗಡಿ, ಡೇರಿ ಓಪನ್ ಇರಲಿದೆ. ಅಲ್ಲದೆ ಲಾಕ್ಡೌನ್ ವೇಳೆಯಲ್ಲೂ ಕಟ್ಟಡ ನಿರ್ಮಾಣಕ್ಕೆ ಯಾವುದೇ ಅಡ್ಡಿ ಇಲ್ಲ. ಸರ್ಕಾರ ಹೊರಡಿಸಿರುವ ಗೈಡ್ಲೈನ್ಸ್ನಲ್ಲಿ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಯಾವುದೇ ನಿರ್ಬಂಧ ವಿಧಿಸಿಲ್ಲ. ಹೀಗಾಗಿ ನಿಗದಿಯಂತೆ ಕಟ್ಟಡ ನಿರ್ಮಾಣ ಕಾರ್ಯ ಮುಂದುವರಿಸಬಹುದಾಗಿದೆ. ದೇಶದಲ್ಲಿ ಮತ್ತೆ ಕೊರೋನಾ ಮಹಾಸ್ಫೋಟಗೊಂಡಿದ್ದು ಹೇಗೆ? ಚಿಕಿತ್ಸೆಗಾಗಿ ಕೊರೋನಾ ಸೋಂಕಿತರು ಪರದಾಡಿದ್ದು ಹೇಗೆ? ಲಾಕ್ಡೌನ್ನಿಂದ ಶುರುವಾಗಿರೋ ಮಹಾ ವಲಸೆಯಿಂದ ಹಳ್ಳಿಗೂ ಆತಂಕ ಎದುರಾಗಿರೋದು ಯಾಕೆ? ಇದೆಲ್ಲವನ್ನು ನೋಡೋಣ ಕೊರೋನಾ ಘಾತ ನ್ಯೂಸ್ ಟಾಪ್ 9ನಲ್ಲಿ. ದೇಶದಲ್ಲಿ ಪ್ರತಿನಿತ್ಯದ ಕೊರೋನಾ ಸೋಂಕಿತರ ಸಂಖ್ಯೆ ಮತ್ತೆ 3 ಲಕ್ಷ ದಾಟಿದೆ. ಕಳೆದ 24 ಗಂಟೆಗಳಲ್ಲಿ ದೇಶದಲ್ಲಿ 3.23 ಲಕ್ಷ ಹೊಸ ಪ್ರಕರಣಗಳು ಪತ್ತೆಯಾಗಿದ್ದು, ಒಟ್ಟು ಸೋಂಕಿತರ ಸಂಖ್ಯೆ 1.76 ಕೋಟಿ ದಾಟಿದೆ. ಇನ್ನು ಕೊರೋನಾ ಸೋಂಕಿಗೆ 2771 ಜನರು ಕಳೆದೊಂದು ದಿನದಲ್ಲಿ ಬಲಿಯಾಗಿದ್ದು, ಈವರೆಗೆ ಒಟ್ಟು 1.97 ಲಕ್ಷ ಜನರು ಸೋಂಕಿನಿಂದ ಮೃತಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಕೊರೋನಾ ಸುನಾಮಿಯಂತೆ ಅಪ್ಪಳಿಸುತ್ತಿದ್ದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಬೆಂಗಳೂರಲ್ಲಿ ಇಂದು 17,766 ಕೊರೋನಾ ಕೇಸ್ ಪತ್ತೆಯಾಗೋ ಸಾಧ್ಯತೆ ಇದೆ. ಸಿಲಿಕಾನ್ ಸಿಟಿಯಲ್ಲಿ ನಿನ್ನೆ 16,545 ಕೋವಿಡ್ ಕೇಸ್ ಪತ್ತೆಯಾಗಿತ್ತು. ತುಮಕೂರಿನಲ್ಲಿ ಕೊರೋನಾ ಸೋಂಕು ರಣಕೇಕೆ ಹಾಕ್ತಿದೆ. ಇದರ ಮಧ್ಯೆ ಹೃದಯ ವಿದ್ರಾವಕ ಘಟನೆ ನಡೆದಿದ್ದು, ಆಂಬ್ಯುಲೆನ್ಸ್ ಸಿಗದೆ ಸೋಂಕಿತ ವ್ಯಕ್ತಿ ಆಟೋದಲ್ಲೇ ಜಿಲ್ಲಾಸ್ಪತ್ರೆಗೆ ಬಂದಿದ್ದಾನೆ. ಆದರೆ ಜಿಲ್ಲಾಸ್ಪತ್ರೆಯಲ್ಲಿ ಬೆಡ್ ಸಿಗದೆ ಸೋಂಕಿತ ಆಟೋದಲ್ಲೇ ಪರದಾಡಿದ್ದಾನೆ. ಲಗೇಜ್ ಆಟೋದಲ್ಲೇ ಕುಳಿತಿರುವ ಸೋಂಕಿತನ ತಪಾಸಣೆಯನ್ನು ಮಾಡದೆ ಸಿಬ್ಬಂದಿ ನಿರ್ಲಕ್ಷ್ಯ ತೋರಿದ್ದಾರೆ. ಬಾಗಲಕೋಟೆಯಲ್ಲಿ ಕೋವಿಡ್ ಅಬ್ಬರ ಹೆಚ್ಚುತ್ತಿದ್ದು, ಸರ್ಕಾರ ರೆಫರ್ ಮಾಡಿದ ಸೋಂಕಿತರಿಗೆ ಉಚಿತ ಚಿಕಿತ್ಸೆ ನೀಡುವುದಾಗಿ ಕುಮಾರೇಶ್ವರ ಖಾಸಗಿ ಆಸ್ಪತ್ರೆ ಭರವಸೆ ನೀಡಿದೆ. ಡಿಸಿ, ಎಸ್ಪಿ ಹಾಗೂ ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆ ಗೋವಿಂದ ಕಾರಜೋಳ, ಪಿಸಿ ಗದ್ದಿಗೌಡರ್, ವೀರಣ್ಣ ಚರಂತಿಮಠ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗಿದೆ. ವೀರಣ್ಣ ಚರಂತಿಮಠ ಕಾರ್ಯಾಧ್ಯಕ್ಷರಾಗಿರೋ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಧೀನದ ಕುಮಾರೇಶ್ವರ ಖಾಸಗಿ ಆಸ್ಪತ್ರೆಯಲ್ಲಿ ಗುರುವಾರದಿಂದ ಉಚಿತ ಚಿಕಿತ್ಸೆ ಸಿಗಲಿದೆ. ಚಿಕ್ಕಮಗಳೂರು ಎಪಿಎಂಸಿಗೆ ಜಿಲ್ಲಾಧಿಕಾರಿ, ಪೊಲೀಸ್ ವರಿಷ್ಠಾಧಿಕಾರಿ ಭೇಟಿ ನೀಡಿ ವ್ಯಾಪಾರಿಗಳು, ಗ್ರಾಹಕರಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಮಾರುಕಟ್ಟೆಯಲ್ಲಿ ಎಲ್ಲರೂ ದೈಹಿಕ ಅಂತರ ಪಾಲಿಸಿ ಮಾಸ್ಕ್ ಧರಿಸುವಂತೆಯೂ ಸೂಚಿಸಿದ್ದಾರೆ. ಅಲ್ಲದೆ ಮಾರ್ಕೆಟ್ನಿಂದ ಕೊರೋನಾ ತೆಗೆದುಕೊಂಡು ಹೋಗಬೇಡಿ ಅಂತ ಮನವಿ ಮಾಡಿದ್ದಾರೆ. ಕೊರೋನಾ ಕಂಟ್ರೋಲ್ ಮಾಡಲು ರಾಜ್ಯದಲ್ಲಿ ಲಾಕ್ಡೌನ್ ಮಾಡಲಾಗ್ತಿದೆ. ಇದರಿಂದ ರಾಜ್ಯದ ಹಳ್ಳಿಗೂ ಕೊರೋನಾ ಹಬ್ಬುವ ಆತಂಕ ಎದುರಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಇತರೆಡೆಯಿಂದ ಬೆಳಗಾವಿ ಜಿಲ್ಲೆಯ ಗೋಕಾಕ್ಗೆ ಜನರು ವಾಪಸ್ ಆಗ್ತಿದ್ದಾರೆ. ಹೀಗಾಗಿ ಎಚ್ಚೆತ್ತಿರುವ ಜಿಲ್ಲಾಡಳಿತ, ಆರೋಗ್ಯ ಇಲಾಖೆ ಸಿಬ್ಬಂದಿ ಪ್ರಯಾಣಿಕರಿಗೆ ಬಸ್ ನಿಲ್ದಾಣದ ಬಳಿಯೇ ಕೋವಿಡ್ ಟೆಸ್ಟ್ ಮಾಡ್ತಿದ್ದು, ವರದಿ ಬರುವವರೆಗೂ ಎಲ್ಲಿಯೂ ಓಡಾಡದಂತೆ ಸೂಚನೆ ನೀಡುತ್ತಿದ್ದಾರೆ. ಇಂದು ರಾತ್ರಿಯಿಂದ ರಾಜ್ಯದಲ್ಲಿ ಲಾಕ್ಡೌನ್ ಜಾರಿಯಾಗ್ತಿದ್ದು, ಸ್ವಗ್ರಾಮಗಳತ್ತ ವಲಸೆ ಕಾರ್ಮಿಕರು ವಾಪಸ್ ಆಗ್ತಿದ್ದಾರೆ. ಮಹಾರಾಷ್ಟ್ರ ಬೆಂಗಳೂರಿನಿಂದ ಬೆಳಗಾವಿ ರೈಲ್ವೆ ನಿಲ್ದಾಣಕ್ಕೆ ಜನರು ಬರ್ತಿದ್ದಾರೆ. ಆದರೆ ರೈಲ್ವೆ ನಿಲ್ದಾಣದಲ್ಲಿ ಯಾವುದೇ ರೀತಿ ತಪಾಸಣೆ ನಡೆಸದೆ ನಿರ್ಲಕ್ಷ್ಯ ತೋರಿದ್ದು, ಕೊರೋನಾ ಹಳ್ಳಿಗೂ ಹಬ್ಬುವ ಆತಂಕ ಎದುರಾಗಿದೆ. ವಲಸೆ ಕಾರ್ಮಿಕರಿಂದ ಖಾನಾಪುರ ತಾಲೂಕಿನ ಅಬನಾಳಿಯ ಅರ್ಧಕ್ಕರ್ಧ ಜನರಿಗೆ ಕೊರೋನಾ ವ್ಯಾಪಿಸಿದ್ರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿಲ್ಲ. ಅಬ್ಬರಿಸುತ್ತಿರುವ ಕೊರೋನಾದ ಚೈನ್ ಲಿಂಕ್ ಕಟ್ ಮಾಡಲು ಸರ್ಕಾರ ಲಾಕ್ಡೌನ್ ಘೋಷಿಸಿದ್ರೆ, ಇದರಿಂದ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಜನರು ಊರುಗಳಿಗೆ ವಾಪಸ್ಸಾಗ್ತಿದ್ದಾರೆ. ಕೇವಲ ನಮ್ಮ ರಾಜ್ಯದ ಜಿಲ್ಲೆಗಳಿಂದ ಮಾತ್ರವಲ್ಲದೆ ಮುಂಬೈನಿಂದಲೂ ಸಾಕಷ್ಟು ವಲಸೆ ಕಾರ್ಮಿಕರು ಸ್ವಗ್ರಾಮದತ್ತ ಬರ್ತಿದ್ದಾರೆ. ಕುಟುಂಬ ಸಮೇತರಾಗಿ ಮುಂಬೈ ಪಾಂಡಿಚೇರಿ ಎಕ್ಸ್‌ಪ್ರೆಸ್‌ನಲ್ಲಿ ಬೆಳಗಾವಿಗೆ ವಾಪಸ್ ಬಂದಿದ್ದಾರೆ. ಕೊರೋನಾ
ನಿಯಂತ್ರಿಸಲು ಲಾಕ್ಡೌನ್ ಜಾರಿ ಮಾಡುತ್ತಿದ್ದು ರೈತರಿಗೆ ಭಾರಿ ಆಘಾತ ತಂದಿದೆ. ಬೆಲೆ ಕಳೆದುಕೊಂಡ ಕ್ಯಾಪ್ಸಿಕಂ ಬೆಳೆಯನ್ನ ರೈತನೇ ನಾಶ ಮಾಡಿದ್ದಾನೆ. ಕೋಲಾರ ತಾಲೂಕಿನ ಊರಟಿ ಅಗ್ರಹಾರದಲ್ಲಿ ಘಟನೆ ನಡೆದಿದ್ದು, ರೈತ ಅಂಬರೀಶ್ ಎಂಬಾತ ಸುಮಾರು 1.5 ಎಕರೆಯಲ್ಲಿ ಬೆಳೆದಿದ್ದ ಕ್ಯಾಪ್ಸಿಕಂ ನಾಶಗೊಳಿಸಿದ್ದಾನೆ. ಕ್ಯಾಪ್ಸಿಕಂ ಕೆಜಿಗೆ ₹5 ಮಾರಾಟವಾಗ್ತಿರೋದ್ರಿಂದ ರೈತ ಕಂಗಾಲಾಗಿದ್ದಾನೆ. ಮೆಡಿಕಲ್ ಆಕ್ಸಿಜನ್ ಬಗ್ಗೆ ನಿರ್ಲಕ್ಷ್ಯ ತೋರಿದವರಿಗೆ ಸಚಿವ ಸುಧಾಕರ್ ಶಾಕ್ ಕೊಟ್ಟಿದ್ದು ಹೇಗೆ? ಕೊರೋನಾ ಅಬ್ಬರಿಸುತ್ತಿದ್ರೂ ಜನಜಾತ್ರೆಯೇ ಸೇರಿದಲ್ಲಿ ಸರ್ಕಾರದ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗಿದ್ದು ಯಾಕೆ? ಇದೆಲ್ಲವನ್ನು ನೋಡೋಣ ಕೊರೋನಾ ಅಲರ್ಟ್ ನ್ಯೂಸ್ ಟಾಪ್ 9ನಲ್ಲಿ. ಕೋಲಾರ ಜಿಲ್ಲಾಸ್ಪತ್ರೆಯ 2 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ ಅಂತ ಆರೋಗ್ಯ ಸಚಿವ ಕೆ ಸುಧಾಕರ್ ಹೇಳಿದ್ದಾರೆ. ಆಕ್ಸಿಜನ್ ಸಮಸ್ಯೆಯಿಂದ ಸೋಂಕಿತರು ಮೃತಪಟ್ಟ ಕಾರಣದಿಂದಾಗಿ ನಿರ್ಲಕ್ಷ್ಯ ವಹಿಸಿದ ಜಿಲ್ಲಾ ಶಸ್ತ್ರಚಿಕಿತ್ಸಕ ಸೇರಿ ಆರ್ಎಂಒರನ್ನ ಅಮಾನತುಗೊಳಿಸಲಾಗಿದೆ. ಆಕ್ಸಿಜನ್ ಸರಬರಾಜಿನ ದೋಷದ ಬಗ್ಗೆ ತನಿಖೆಗೆ ಸೂಚಿಸಲಾಗಿದೆ ಅಂತ ಸುಧಾಕರ್ ಹೇಳಿದ್ದಾರೆ. ಮುಂದುವರಿದು ಮಾತನಾಡಿದ ಸಚಿವ ಕೆ ಸುಧಾಕರ್, 40 ವೆಂಟಿಲೇಟರ್ ಇದ್ರೂ ಬಳಸ್ತಿಲ್ಲ, ಇದು ದೊಡ್ಡ ಅಪರಾಧ. ವೆಂಟಿಲೇಟರ್ ಬಳಸಿದ್ರೆ ಕನಿಷ್ಠ 40 ಜನರನ್ನ ಉಳಿಸಬಹುದಿತ್ತು. ಆದರೆ ಆಸ್ಪತ್ರೆಯಲ್ಲಿ ಸಾಕಷ್ಟು ಲೋಪದೋಷಗಳಿವೆ ಅಂತ ಆರೋಗ್ಯ ಸಚಿವರು ಒಪ್ಪಿಕೊಂಡಿದ್ದಾರೆ. ಆಸ್ಪತ್ರೆಯಲ್ಲಿ ಪ್ರತಿನಿತ್ಯ 10 ರಿಂದ 11 ಜನರು ಸಾಯ್ತಿದ್ದಾರೆ. ಆದರೆ ಜಿಲ್ಲಾಸ್ಪತ್ರೆಯಲ್ಲಿ ಕೊರೋನಾ ರೋಗಿಗಳಿಗಾಗಿ ಅಟೆಂಡರ್ ಇಡಲಾಗಿತ್ತು ಅಂತ ಸುಧಾಕರ್ ಗರಂ ಆಗಿದ್ದಾರೆ. ಮೈಸೂರು ಜಿಲ್ಲೆ ಹುಣಸೂರು ಸಮೀಪ ನಗರಸಭೆ ಅಧಿಕಾರಿಗಳನ್ನ ಶಾಸಕ ಎಚ್ಪಿ ಮಂಜುನಾಥ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೊರೋನಾ ಸೋಂಕಿತರೊಬ್ಬರ ಅಂತ್ಯಕ್ರಿಯೆ ವೇಳೆ ಅಧಿಕಾರಿಗಳು ಬಂದಿರಲಿಲ್ಲ. ಆಗ ಸ್ಥಳೀಯ ಯುವಕರ ಸಹಾಯದಿಂದ ಸೋಂಕಿತನ ಅಂತ್ಯ ಸಂಸ್ಕಾರ ಮಾಡಲಾಗಿತ್ತು. ಈ ವೇಳೆ ಶಾಸಕ ಮಂಜುನಾಥ್ ಸ್ಥಳಕ್ಕೆ ಬಂದರೂ ಅಧಿಕಾರಿಗಳು ಬಂದಿರಲಿಲ್ಲ. ಆ ಬಳಿಕ ಸ್ಥಳಕ್ಕೆ ಬಂದ ಆಫೀಸರ್ಗಳಿಗೆ ಶಾಸಕರು ಕ್ಲಾಸ್ ತೆಗೆದುಕೊಂಡರು. ಕೊಡಗು ಜಿಲ್ಲೆಯಲ್ಲಿ ಆಕ್ಸಿಜನ್ ಕೊರತೆ ಇಲ್ಲ ಅಂತ ಶಾಸಕ ಕೆಜಿ ಬೋಪಯ್ಯ ಹೇಳಿದ್ದಾರೆ. ಮಡಿಕೇರಿಯಲ್ಲಿ ಮಾತನಾಡಿದ ಅವರು, ಸೋಂಕಿತರಿಗೆ ಅಗತ್ಯ ಇರುವಷ್ಟು ಬೆಡ್ ಜಿಲ್ಲೆಯಲ್ಲಿ ಇವೆ. ಕೋವಿಡ್ ಪರಿಸ್ಥಿತಿ ಎದುರಿಸಲು ಜಿಲ್ಲಾಡಳಿತ ಸಿದ್ಧವಾಗಿದೆ ಅಂತ ಶಾಸಕ ಕೆಜಿ ಬೋಪಯ್ಯ ಆತ್ಮವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೊರೋನಾ 2ನೇ ಅಲೆ ಮಧ್ಯೆಯೂ ಬೆಂಗಳೂರಿನ ಕೆಆರ್ ಮಾರ್ಕೆಟ್ ಜನರಿಂದ ತುಂಬಿ ತುಳುಕಿತು. ಅಂತರ ಪಾಲಿಸದೆ ಮಾಸ್ಕ್ ಧರಿಸದೆ ವ್ಯಾಪಾರಸ್ಥರು ವ್ಯವಹಾರದಲ್ಲಿ ಮಗ್ನರಾಗಿದ್ರು. ಜನರು ಕೂಡ ಕೋವಿಡ್ ನಿಯಮವನ್ನ ಪಾಲಿಸದೆ ಅಡ್ಡಾದಿಡ್ಡಿಯಾಗಿ ಓಡಾಡ್ತಾ ಬೇಜವಾಬ್ದಾರಿ ತೋರಿದ್ರು. ಹಣ್ಣು ತರಕಾರಿ ಖರೀದಿ ವೇಳೆ ಅಂತರ ಪಾಲಿಸದೆ ಮೈಮರೆತಿದ್ರು. ಮಾರ್ಕೆಟ್ನಲ್ಲಿ ಮಧ್ಯರಾತ್ರಿ 3 ಗಂಟೆಯಿಂದಲೂ ವ್ಯಾಪಾರದ ಭರಾಟೆ ಜೋರಾಗಿತ್ತು. ಹೇಳೋರು ಕೇಳೋರು ಯಾರೂ ಇಲ್ಲದಂತಾಗಿತ್ತು. ಬೆಂಗಳೂರಿನ ಯಶವಂತಪುರ ಮಾರ್ಕೆಟ್ನಲ್ಲಿ ವ್ಯಾಪಾರ ವಹಿವಾಟು ಎಂದಿನಂತೆ ಮುಂದುವರೆದಿತ್ತು. ಈ ವೇಳೆ ತರಕಾರಿ, ಹಣ್ಣು, ಹೂವು ಖರೀದಿಗೆ ಬಂದ ಜನ ಮುಖಕ್ಕೆ ಬದಲಾಗಿ ಕುತ್ತಿಗೆಗೆ ಮಾಸ್ಕ್ ಧರಿಸಿ ನಿರ್ಲಕ್ಷ್ಯ ತೋರಿದ್ರು. ಸಾಮಾನ್ಯ ದಿನದಂತೆ ವಹಿವಾಟು ಇದ್ರೂ ವ್ಯಾಪಾರಸ್ಥರು ಕೂಡ ಅಂತರ ಪಾಲಿಸದೆ ಬೇಜವಾಬ್ದಾರಿ ತೋರಿದ್ರು. ಕಲಬುರಗಿಯಲ್ಲಿ ಸಾರ್ವಜನಿಕರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಕೊರೋನಾ ನೆಪದಲ್ಲಿ ಸರ್ಕಾರ ಟಫ್ ರೂಲ್ಸ್ ಜಾರಿ ಮಾಡುತ್ತಿದೆ. ಆದರೆ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರ್ತಿದೆ. ಗ್ರಾಹಕರು ದಿನಸಿ ವಸ್ತು ಖರೀದಿಸಲು ಆಗ್ತಿಲ್ಲ. ಕೊರೋನಾ ಸಮಯದಲ್ಲಿ ಜನ ಬದುಕು ನಡೆಸಲು ಪರದಾಡ್ತಿದ್ದು, ಸರ್ಕಾರ ಅಗತ್ಯ ವಸ್ತುಗಳ ಬೆಲೆ ಇಳಿಸಬೇಕು, ಬೆಲೆ ಏರಿಕೆಗೆ ಬ್ರೇಕ್ ಹಾಕಬೇಕು ಅಂತ ಜನ ಆಕ್ರೋಶ ಹೊರಹಾಕಿದ್ದಾರೆ. ಕಲಬುರಗಿ ನಗರದಲ್ಲಿ ತರಕಾರಿ ಖರೀದಿಗಾಗಿ ಜನ ಜಮಾಯಿಸಿದ್ರು. ನಗರದ ರಾಮಮಂದಿರ ಬಳಿಯ ರಸ್ತೆ ಬದಿ ದಿನನಿತ್ಯದ ವಸ್ತುಗಳನ್ನು ಖರೀದಿಸಲು ಮಗ್ನರಾಗಿದ್ರು. ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ ಜಾಸ್ತಿಯಾಗ್ತಿದ್ರು. ಅಂತರ ಪಾಲಿಸದೆ ಮಾಸ್ಕ್ ಧರಿಸದೆ ನಿರ್ಲಕ್ಷ್ಯ ವಹಿಸಿದ್ರು. ನಿತ್ಯ ಮುಂಜಾನೆ ಖರೀದಿಗೆ ಅವಕಾಶವಿದ್ರು. ಇವತ್ತೇ ಕೊನೆ ಎಂಬಂತೆ ಮಾರುಕಟ್ಟೆಗೆ ಜನ ಮುಗಿಬಿದ್ದಿದ್ರು. ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಠಾಣೆಯೊಂದರ 9 ಜನ ಪೊಲೀಸ್ ಸಿಬ್ಬಂದಿಗೆ ಕೊರೋನಾ ಸೋಂಕಿರುವುದು ದೃಢಪಟ್ಟಿದೆ. ಪಿಎಸ್ಐ ಸೇರಿ 9 ಜನ ಪೊಲೀಸರಲ್ಲಿ ಪಾಸಿಟಿವ್ ಪತ್ತೆಯಾಗಿದ್ದು, ಎಲ್ಲ ಸಿಬ್ಬಂದಿ ಮೇಲೆ ಆರೋಗ್ಯ ಇಲಾಖೆ ನಿಗಾ ಇರಿಸಿದೆ. ಸೋಂಕು ಖಚಿತಪಟ್ಟಿರೋ ಎಲ್ಲ ಪೊಲೀಸರು ವೀಕೆಂಡ್ ಕರ್ಫ್ಯೂ ವೇಳೆ ಕರ್ತವ್ಯ ನಿರ್ವಹಿಸಿದ್ರು. ದೇಶದಲ್ಲಿ ಮೇ ತಿಂಗಳಲ್ಲಿ ನಿತ್ಯ 4.4 ಲಕ್ಷ ಕೇಸ್ ದಾಖಲಾಗುತ್ತಾ? ಎಚ್ಡಿ ದೇವೇಗೌಡರಿಗೆ ಮೋದಿ ಫೋನ್ ಕರೆ ಮಾಡಿ ಹೇಳಿದ್ದೇನು? ರೆಮ್ಡಿಸಿವಿಯರ್ ರಾಮಬಾಣ ಅಲ್ಲ ಅಂತ ಹೇಳಿದ್ಯಾರು? ನೋಡೋಣ ಕೊರೋನಾ ಸುಳಿ ನ್ಯೂಸ್ ಟಾಪ್ 9ನಲ್ಲಿ. ಭಾರತದಲ್ಲಿ ನಿತ್ಯದ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಏರಿಕೆಯಾಗ್ತಿವೆ. ಈ ಮಧ್ಯೆ ಮೇ 8ರ ವೇಳೆಗೆ ಐಐಟಿ ಸೂತ್ರದ ಪ್ರಕಾರ ಭಾರತದಲ್ಲಿ ನಿತ್ಯ 4.4 ಲಕ್ಷ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಲಿವೆ ಎಂದು ಅಂದಾಜಿಸಲಾಗಿದೆ. ಮೇ 14ರಿಂದ 18ರ ವೇಳೆಗೆ ದೇಶದಲ್ಲಿ 38ರಿಂದ 48 ಲಕ್ಷ ಕೊರೋನಾ ಸಕ್ರಿಯ ಪ್ರಕರಣಗಳು ಇರಲಿವೆ ಎಂದು ಐಐಟಿ ಸೂತ್ರ ಹೇಳಿದೆ.
ದೇಶದಲ್ಲಿನ ಕೊರೋನಾ ಬಿಕ್ಕಟ್ಟು ನಿರ್ವಹಣೆಗೆ ಪ್ರಧಾನಿ ಮೋದಿಗೆ ಮಾಜಿ ಪ್ರಧಾನಿ ದೇವೇಗೌಡ ಪತ್ರ ಬರೆದು ಸಲಹೆ ನೀಡಿದ್ರು. ತಮ್ಮ ಪತ್ರವನ್ನ ಓದಿದ್ದೇನೆ, ನಿಮ್ಮ ಸಲಹೆಗಳನ್ನ ಜಾರಿಗೊಳಿಸುತ್ತೇನೆ ಎಂದು ಪ್ರಧಾನಿ ಮೋದಿ ದೇವೇಗೌಡರಿಗೆ ಭರವಸೆ ನೀಡಿದ್ದಾರೆ. ಪತ್ರ ಬರೆದಿದ್ದಕ್ಕಾಗಿ ಕಾಳಜಿ ವ್ಯಕ್ತಪಡಿಸಿ ಶೀಘ್ರ ಸ್ಪಂದನೆಗೆ ಪ್ರಧಾನಿ ಮೋದಿಗೆ ದೇವೇಗೌಡರು ಧನ್ಯವಾದ ಅರ್ಪಿಸಿದ್ದಾರೆ. ಕೊರೋನಾ ವೈರಸ್ ಮಣಿಸಲು ನಾವು ಒಗ್ಗೂಡಿ ಹೋರಾಡಬೇಕೆಂದು ಟ್ವೀಟ್ ಮಾಡಿದ್ದಾರೆ. ಭಾರತದ ಕೊರೋನಾ ವೈರಸ್ ವಿರುದ್ಧದ ಹೋರಾಟದಲ್ಲಿ ನೆರವು ನೀಡುವುದಾಗಿ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಫೋನ್ನಲ್ಲಿ ಮಾತುಕತೆ ನಡೆಸಿದ್ದಾರೆ. ಅಮೆರಿಕದ ನೆರವು ನೀಡಿಕೆಗೆ ಪ್ರಧಾನಿ ಮೋದಿ ಧನ್ಯವಾದ ಹೇಳಿದ್ದಾರೆ. ಲಸಿಕೆಯ ಕಚ್ಚಾ ವಸ್ತುಗಳನ್ನು ಭಾರತಕ್ಕೆ ನೀಡುವುದಾಗಿ ಜೋ ಬೈಡನ್ ಈ ವೇಳೆ ಭರವಸೆ ನೀಡಿದ್ದಾರೆ. ಕೊರೋನಾದ ಎರಡನೇ ಅಲೆಯಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವ ಭಾರತಕ್ಕೆ ವಿಶ್ವದ ಪ್ರಮುಖ ರಾಷ್ಟ್ರಗಳು ನೆರವು ನೀಡುತ್ತಿವೆ. ಇಂಗ್ಲೆಂಡ್ನಿಂದ ಭಾರತಕ್ಕೆ ಪ್ರಮುಖ ವೈದ್ಯಕೀಯ ಸಾಧನಗಳನ್ನು ರವಾನೆ ಮಾಡಲಾಗಿದೆ. ಇಂಗ್ಲೆಂಡ್ನಿಂದ ಭಾರತಕ್ಕೆ 100 ವೆಂಟಿಲೇಟರ್, 95 ಮೆಡಿಕಲ್ ಆಕ್ಸಿಜನ್ ಕನ್ಸಂಟ್ರೇಟರ್ಗಳು ಇಂದು ಬಂದಿವೆ. ರೆಮ್ಡಿಸಿವಿಯರ್ ಇಂಜೆಕ್ಷನ್ ಕೊರೋನಾ ರೋಗಿಗಳಿಗೆ ರಾಮಬಾಣ ಅಲ್ಲ. ರೆಮ್ಡಿಸಿವಿಯರ್ ಇಂಜೆಕ್ಷನ್ನಿಂದ ಸಾವುಗಳನ್ನು ತಪ್ಪಿಸಲು ಸಾಧ್ಯವಾಗಿಲ್ಲ ಅಂತ ದೆಹಲಿಯ ಏಮ್ಸ್ ನಿರ್ದೇಶಕ ಡಾಕ್ಟರ್ ರಣದೀಪ್ ಗುಲೇರಿಯಾ ಹೇಳಿದ್ದಾರೆ. ಮನೆಯಲ್ಲೇ ರೋಗಿಗಳು ರೆಮ್ಡಿಸಿವಿಯರ್ ಇಂಜೆಕ್ಷನ್ ಪಡೆಯಬಾರದು. ರೋಗಿಗಳು ಭಯದಿಂದ ಆಸ್ಪತ್ರೆಗೆ ದಾಖಲಾಗ್ತಿದ್ದಾರೆ. ರಕ್ತದಲ್ಲಿ ಆಮ್ಲಜನಕದ ಪ್ರಮಾಣ 94ಕ್ಕಿಂತ ಕಡಿಮೆ ಇದ್ರೆ ಮಾತ್ರ ಆಸ್ಪತ್ರೆಗೆ ದಾಖಲಾಗಬೇಕು ಎಂದು ಗುಲೇರಿಯಾ ತಿಳಿಸಿದ್ದಾರೆ. ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಹಾಗೂ ಭಾರತ್ ಬಯೋಟೆಕ್ ಕಂಪನಿಗಳು ಖಾಸಗಿ ಆಸ್ಪತ್ರೆಗಳಿಗೆ ಪ್ರತಿ ಡೋಸ್ಗೆ ₹600 ಹಾಗೂ ₹1,200 ದುಬಾರಿ ಬೆಲೆಗೆ ಕೊರೋನಾ ಲಸಿಕೆ ಮಾರ್ತಿವೆ. ಇದಕ್ಕೆ ಕೆಲ ರಾಜ್ಯ ಸರ್ಕಾರಗಳು ಆಕ್ಷೇಪ ವ್ಯಕ್ತಪಡಿಸಿವೆ. ಹೀಗಾಗಿ ಕೇಂದ್ರ ಸರ್ಕಾರವು ಕೊರೋನಾ ಲಸಿಕೆಯನ್ನು ಇಳಿಕೆ ಮಾಡಬೇಕೆಂದು ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಹಾಗೂ ಭಾರತ್ ಬಯೋಟೆಕ್ ಕಂಪನಿಗಳಿಗೆ ಹೇಳಿದೆ. ಮಾಜಿ ಗ್ಯಾಂಗ್ಸ್ಟರ್ ಛೋಟಾ ರಾಜನ್ಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ದೆಹಲಿಯ ಜೈಲಿನಲ್ಲಿದ್ದಾಗ ಛೋಟಾ ರಾಜನ್ಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಛೋಟಾ ರಾಜನ್ ಈಗ ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಛೋಟಾ ರಾಜನ್ ವಿರುದ್ಧ ಕರ್ನಾಟಕದಲ್ಲಿ ಮಂಡ್ಯದ ನಕಲಿ ವಿಳಾಸ ನೀಡಿ ನಕಲಿ ಪಾಸ್ಪೋರ್ಟ್ ಪಡೆದ ಆರೋಪದ ಪ್ರಕರಣದಲ್ಲಿ ಜೈಲು ಶಿಕ್ಷೆಯಾಗಿದೆ. ಕರ್ನಾಟಕ, ಮುಂಬೈನಲ್ಲಿ ಕೊಲೆ ಯತ್ನ, ಜೀವ ಬೆದರಿಕೆ ಸೇರಿದಂತೆ ಅನೇಕ ಕ್ರಿಮಿನಲ್ ಪ್ರಕರಣಗಳಿವೆ. ಉತ್ತರಾಖಂಡ್ನ ಹರಿದ್ವಾರದ ಕುಂಭಮೇಳದಲ್ಲಿ ಇಂದು ಕೊನೆಯ ಶಾಹಿ ಸ್ನಾನ ನಡೆಯಲಿದೆ. ಈಗಾಗಲೇ ಎಲ್ಲ ಅಖಾಡಗಳು ಕುಂಭಮೇಳದಿಂದ ನಿರ್ಗಮಿಸಿವೆ. ಇವತ್ತು ಸಾಂಕೇತಿಕವಾಗಿ ಅಖಾಡಗಳ ಪ್ರಮುಖ ಸಾಧು ಸಂತರು ಮಾತ್ರ ಗಂಗಾ ನದಿಯಲ್ಲಿ ಶಾಹಿ ಸ್ನಾನ ಮಾಡಲಿದ್ದಾರೆ. ಕೊರೋನಾ ಹರಡದಂತೆ ತಡೆಯಲು ಕುಂಭಮೇಳವನ್ನ ಬೇಗನೆ ಅಂತ್ಯಗೊಳಿಸಿ ಸಾಂಕೇತಿಕವಾಗಿ ನಡೆಸಲು ಪ್ರಧಾನಿ ಮೋದಿ ಜುನಾ ಅಖಾಡದ ಮುಖ್ಯಸ್ಥ ಅವಧೇಶಾನಂದ ಸ್ವಾಮೀಜಿಗೆ ಮನವಿ ಮಾಡಿದ್ರು. ಭಾರತದಲ್ಲಿ ಕೊರೋನಾದಿಂದ ಬಡವರು, ಮಧ್ಯಮ ವರ್ಗದ ಜನರು ಆಸ್ಪತ್ರೆಯಲ್ಲಿ ಬೆಡ್, ಮೆಡಿಕಲ್ ಆಕ್ಸಿಜನ್, ಐಸಿಯು ಬೆಡ್ಸ್, ವೆಂಟಿಲೇಟರ್ ಸಿಗದೆ ಪರದಾಡ್ತಿದ್ದಾರೆ. ಆದರೆ ದೇಶದ ಶ್ರೀಮಂತ ವರ್ಗದ ಜನರು ಚಾರ್ಟೆಡ್ ವಿಮಾನಗಳಲ್ಲಿ ದೇಶ ಬಿಟ್ಟು ವಿದೇಶಗಳಿಗೆ ಹೋಗ್ತಿದ್ದಾರೆ. ದುಬೈ, ಸೌದಿ ಅರೇಬಿಯಾ, ಅರಬ್ ರಾಷ್ಟ್ರಗಳು ಸೇರಿದಂತೆ ವಿವಿಧ ದೇಶಗಳಿಗೆ ವಲಸೆ ಹೋಗ್ತಿದ್ದಾರೆ. ಇದರಿಂದ ವಿದೇಶಗಳಿಗೆ ಹೋಗುವ ಚಾರ್ಟೆಡ್ ವಿಮಾನಗಳ ಪ್ರಯಾಣ ದರ ದುಬಾರಿಯಾಗಿದೆ. ಐಪಿಎಲ್ನ ಈ ಸೀಸನ್ನಲ್ಲಿ ಶುಭ್ಮನ್ ಗಿಲ್ ಅಟ್ಟರ್ ಫ್ಲಾಪ್ ಆಗ್ತಿರೋದು ಹೇಗೆ? ಚೆನ್ನೈ ವಿರುದ್ಧ ಮೊದಲ ಸೋಲು ಕಂಡಿರೋ ಆರ್ಸಿಬಿಗೆ ಡೆಲ್ಲಿ ಸವಾಲ್ ಹೇಗಿರಲಿದೆ? ನಿರ್ಮಾಪಕ ಕೋಟಿ ರಾಮು ನಿಧನಕ್ಕೆ ಸ್ಯಾಂಡಲ್ವುಡ್ ಸಂತಾಪ ಸೂಚಿಸಿದ್ದು ಹೇಗೆ? ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಪಂಜಾಬ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ 5 ವಿಕೆಟ್ಗಳ ಭರ್ಜರಿ ಗೆಲುವು ಸಾಧಿಸಿದೆ. ಇದರೊಂದಿಗೆ ಸತತ 4 ಪಂದ್ಯಗಳಲ್ಲಿ ಸೋಲು ಕಂಡಿದ್ದ ಕೆಕೆಆರ್ ಗೆಲುವಿನ ಟ್ರ್ಯಾಕ್ಗೆ ಮರಳಿದೆ. ಮೊದಲು ಬ್ಯಾಟಿಂಗ್ ಮಾಡಿದ್ದ ಪಂಜಾಬ್ ಕೇವಲ 123 ರನ್ ಗುರಿ ನೀಡಿತ್ತು. ನಾಯಕನ ಆಟವಾಡಿದ ಇಯಾನ್ ಮಾರ್ಗನ್ 40 ಬಾಲ್ಗಳಲ್ಲಿ ಅಜೇಯ 47 ರನ್ ಬಾರಿಸಿದ್ರು. ಪಂಜಾಬ್ ವಿರುದ್ಧದ ಪಂದ್ಯದಲ್ಲೂ ಕೆಕೆಆರ್ ಓಪನರ್ ಶುಭ್ಮನ್ ಗಿಲ್ ಕಳಪೆ ಬ್ಯಾಟಿಂಗ್ ಮುಂದುವರೆಸಿದ್ರು. 8 ಬಾಲ್ಗಳಲ್ಲಿ ಗಿಲ್ ಕೇವಲ 9 ರನ್ ಗಳಿಸಿದ್ರು. ಇದರೊಂದಿಗೆ ಈ ಸೀಸನ್ನಲ್ಲಿ ಆಡಿದ 6 ಪಂದ್ಯಗಳಲ್ಲಿ 89 ರನ್ ಬಾರಿಸಿದ್ದಾರೆ. ಕೆಕೆಆರ್ ಸುನಿಲ್ ನರೇನ್ ಪಂಜಾಬ್ ಕಿಂಗ್ಸ್ ವಿರುದ್ಧ 30 ವಿಕೆಟ್ ಕಬಳಿಸಿದ ಸಾಧನೆ ಮಾಡಿದ್ರು. ಅಹಮದಾಬಾದ್ನಲ್ಲಿ 4 ಓವರ್ಗಳಲ್ಲಿ 22 ರನ್ ನೀಡಿದ ನರೇನ್ 2 ವಿಕೆಟ್ ಪಡೆದ್ರು. ಇದರೊಂದಿಗೆ ಪಂಜಾಬ್ ವಿರುದ್ಧ 30 ವಿಕೆಟ್ ಪಡೆದ 3ನೇ ಬೌಲರ್ ಎನಿಸಿಕೊಂಡ್ರು. ಚೆನ್ನೈ ವಿರುದ್ಧ ಮೊದಲ ಸೋಲು ಅನುಭವಿಸಿರೋ ಆರ್ಸಿಬಿ ಇಂದು ಡೆಲ್ಲಿ ಕ್ಯಾಪಿಟಲ್ಸ್ ಎದುರು ಮುಖಾಮುಖಿಯಾಗ್ತಿದೆ. ಐಪಿಎಲ್ನಲ್ಲಿ ಇದುವರೆಗೂ ಆರ್ಸಿಬಿ ಮತ್ತು ಡೆಲ್ಲಿ 26 ಪಂದ್ಯಗಳಲ್ಲಿ ಮುಖಾಮುಖಿಯಾಗಿವೆ. ಇದರಲ್ಲಿ ಆರ್ಸಿಬಿ 15 ಪಂದ್ಯಗಳಲ್ಲಿ ಗೆಲುವು ದಾಖಲಿಸಿದ್ರೆ 1 ಪಂದ್ಯ ಫಲಿತಾಂಶವಿಲ್ಲದೆ ಅಂತ್ಯ ಕಂಡಿದೆ. ಪಂಜಾಬ್ ಕಿಂಗ್ಸ್ ವಿರುದ್ಧ ಕಣಕ್ಕಿಳಿದ ದಿನೇಶ್ ಕಾರ್ತಿಕ್ ಕೆಕೆಆರ್ ಪರ 50ನೇ ಪಂದ್ಯವಾಡಿದ್ರು. ಪಂದ್ಯಕ್ಕೂ ಮುನ್ನ ಬ್ಯಾಟಿಂಗ್ ಕೋಚ್ ಅಭಿಷೇಕ್ ನಾಯರ್ ಕಾರ್ತಿಕ್ ಕ್ಯಾಪ್ ನೀಡಿದ್ರು. ಈ ಪಂದ್ಯದಲ್ಲಿ ಕಾರ್ತಿಕ್ 6 ಬಾಲ್ಗಳಲ್ಲಿ ಅಜೇಯ 12 ರನ್ ಬಾರಿಸಿದ್ರು.
ನಿರ್ಮಾಪಕ ಕೋಟಿ ರಾಮು ಕೊರೋನಾದಿಂದಾಗಿ ಕೊನೆಯುಸಿರು ಕೆಳೆದಿದ್ದಾರೆ. ರಾಮು ಸಾವು ಸ್ಯಾಂಡಲ್ವುಡ್ಗೆ ಶಾಕ್ ಕೊಟ್ಟಿದೆ. ಸಾಮಾಜಿಕ ಜಾಲತಾಣದ ಮೂಲಕ ಸಿನಿಮಾ ಮಂದಿ ಸಂತಾಪ ಸೂಚಿಸಿದ್ದಾರೆ. ರಾಬರ್ಟ್ ಸಿನಿಮಾದ ಕಣ್ಣೆ ಅದಿರಿಂದಿ ಹಾಡಿನ ಮೂಲಕ ಕನ್ನಡಿಗರ ಮನಗೆದ್ದ ಮಂಗ್ಲಿ ಈಗ ಕನ್ನಡ ಸಿನಿಮಾದಲ್ಲಿ ಅಭಿನಯಿಸುತ್ತಿದ್ದಾರೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಜೊತೆ ಅವರ ಮುಂದಿನ ಸಿನಿಮಾದಲ್ಲಿ ಮಂಗ್ಲಿ ವಿಶೇಷ ಪಾತ್ರದಲ್ಲಿ ಅಭಿನಯಿಸಲಿದ್ದಾರಂತೆ. ನಟಿ ರಮ್ಯಾ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಆಕ್ಟಿವ್ ಆಗಿದ್ದಾರೆ. ಆದರೆ ಮತ್ತೆ ಸಿನಿಮಾ ಮಾಡ್ತಾರೆ ಎನ್ನುವ ಅಭಿಮಾನಿಗಳ ಆಸೆಗೆ ರಮ್ಯಾ ತೆರೆ ಎಳೆದಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅಭಿಮಾನಿ ಪ್ರಶ್ನೆಗೆ ಉತ್ತರಿಸಿದ ರಮ್ಯಾ, ಸಿನಿಮಾ ನನ್ನ ಪಾಲಿಗೆ ಮುಳುಗಿ ಹೋದ ಹಡಗು ಎಂದಿದ್ದಾರೆ. ಟಾಲಿವುಡ್ ಸ್ಟಾರ್ ನಟ ಮಹೇಶ್ ಬಾಬು ಕೋವಿಡ್ ಲಸಿಕೆ ಪಡೆದುಕೊಂಡಿದ್ದಾರೆ. ಲಸಿಕೆ ಹಾಕಿಸಿಕೊಂಡ ನಂತರ ಮಹೇಶ್ ಬಾಬು ಎಲ್ಲರಿಗೂ ಲಸಿಕೆ ಹಾಕಿಸಿಕೊಳ್ಳುವಂತೆ ಮನವಿ ಮಾಡಿದ್ದಾರೆ.